ಹಿಂದುಳಿದ ವರ್ಗಗಳಿಗೆ ಕೂಡ ಅವಕಾಶ ಮಾಡಿ ಅಧಿಕಾರವನ್ನು ಹಂಚಿ ಎಲ್ಲರನ್ನು ಸಮಾನವಾಗಿ ನೋಡಿ ಅವ್ರಿಗೆ ಸಿಗ್ಬೇಕಂತ ಅಧಿಕಾರವನ್ನು ಹಂಚ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅಲ್ಪಸಂಖ್ಯಾತರ ಒಂದು ಸಮುದಾಯದಿಂದ ತಮಗೆ ಟ್ರಬಲ್ ಶೂಟರ್ ಅಂತ ಒಂದು ಹೆಸರು ಬರ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಪಕ್ಷದ ಕರ್ತವ್ಯ ಏನು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಮತ್ತು ಯಾವ ಜವಾಬ್ದಾರಿ ಮುಖಾಂತರ ಕೋಮುವಾದಿ ಶಕ್ತಿಗಳಿಗೆ ನಾವು ಸೋಲಿಸ್ಬೋದು, ಫ್ಯಾಸಿಸ್ಟ್ ಶಕ್ತಿಗಳಿಗೆ ನಾವು ಸೋಲಿಸ್ಬೋದು ಅಂಥ ಜವಾಬ್ದಾರಿ ತಗೋಬೇಕು ಮತ್ತು ಅದನ್ನು ನಿಭಾಯಿಸಬೇಕು. ಅದೇ ನಮಗೆ ಇರ್ತಕ್ಕಂಥ ನಮ್ಮ ಸಿದ್ಧಾಂತ. ಅದಕ್ಕಾಗಿ ನಾನು ಪಕ್ಷದಿಂದ ನನಗೆ ಸಲೀಂ ಅಹಮದ್ ಅವ್ರಿಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ರು ಅದು ನಾವು ನಿಭಾಯಿಸಿದ್ದೇವೆ. ಈಗ ಚುನಾವಣೆ ಮಾಡ್ತಾ ಇದ್ದೀವಿ, ಸಂಪೂರ್ಣವಾಗಿ ನಂಬಿಕೆಯಿಂದ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಸಿಎಂ ಇವತ್ತು ಬಂದು ಮತ ಪ್ರಚಾರ ಮಾಡಿದ್ರು ಸರ್, ಇದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರಿಗೆ ಇರ್ತಕ್ಕಂಥ ಒಂದು ಜನಪ್ರಿಯತೆ, ಜನ ಬೆಂಬಲ, ಜನರಿಗೋಸ್ಕರ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಇದೆಲ್ಲವನ್ನು ನೋಡಿದ್ರೆ ನಮ್ಮ ರಾಜ್ಯದ ಸರ್ಕಾರ, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಕ್ರಿಯವಾಗಿ ಏನು ಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಈ ದಾವಣಗೆರೆ ಉಪಚುನಾವಣೆಯಲ್ಲಿ ನಿಶ್ಚಿತವಾಗ್ಲೂ ಒಳ್ಳೆ ಭರ್ಜರಿ ಲೀಡಿಂದ ನಾವು ಗೆಲ್ತೀವಿ ಅಂತ ನನಗೆ ಸಂಪೂರ್ಣ ವಿಶ್ವಾಸ. ಅಲ್ಪಸಂಖ್ಯಾತರ ಸಮುದಾಯದಿಂದ ಅತಿ ಹೆಚ್ಚು ಜನ ಉಮೇದುವಾರಿಕೆ ಹಾಕಿದ್ದಾರೆ. ಅವ್ರಿಗೆ ಏನಾರ ಮನವೊಲಿಸುವಂತ ಕೆಲಸ ಆಗ್ತದೆ? ಬಹಳಷ್ಟು ಜನ ಹಾಕಿದ್ರು, 22 ಜನ ಹಾಕಿದ್ರು. ಈಗ ಕೊನೆಗೆ 8-9 ಜನ ಏನೋ ಉಳ್ಕೊಂಡಿದ್ದಾರೆ. ನಿಶ್ಚಿತವಾಗ್ಲೂ ಅವ್ರಿಗೆಲ್ಲ ನಾನು ಅಪೀಲ್ ಮಾಡ್ಕೋತೇನೆ. ಏನಂದ್ರೆ, ನೀವು ಮಾಡ್ತಾ ಇರ್ತಕ್ಕಂಥ ನಿಮ್ಮ ಪ್ರಯತ್ನದಿಂದ ಲಾಭ ಆಗೋದು ಬಿಜೆಪಿಗೆ ಲಾಭ ಮಾಡಬೇಕು. ಕೋಮುವಾದಿ ಶಕ್ತಿಗಳಿಗೆ ನೀವು ಒಂದು ರೀತಿಯ ಶಕ್ತಿ ತುಂಬಬೇಕು ಅಂದರೆ ನೀವು ಮಾಡಿ. ನಿಮ್ಗಂತೂ ಲಾಭ ಆಗ್ತಾ ಇಲ್ಲ. ಓಟು ಡಿವೈಡ್ ಮಾಡಬೇಕು ಅಂತ ನೀವು ಮಾಡ್ತಾ ಇರೋದು. ಗೆಲ್ಬೇಕಂತದ್ದು ಯಾರು ಚುನಾವಣೆ ಮಾಡ್ತಾ ಇಲ್ಲ. ಯಾರಾದರೂ ಗೆಲ್ಬೇಕು ಅಂತ ಚುನಾವಣೆ ಮಾಡ್ತಾ ಇದ್ರೆ ನಾನು ಅವ್ರ ಬಗ್ಗೆ ಏನಾದರೂ ಮಾತಾಡ್ಬೋದು. ಈಗ ಕಳೆದ 4 ದಿನದಿಂದ ನೀವು ಸಂಚಾರ ಮಾಡ್ತಾ ಇದ್ದೀರಾ ಇಲ್ಲಿ. ಈಗ ಅಲ್ಪಸಂಖ್ಯಾತರಲ್ಲಿ ಇರುವಂತ ಗೊಂದಲ ನಿವಾರಣೆ ಆಗಿದೆ ಅನ್ಸುತ್ತಾನೆ? ನಿಶ್ಚಿತವಾಗ್ಲು ಬಹಳಷ್ಟು ಜನ ವಿಡ್ರಾ ಮಾಡ್ಕೊಂಡ್ರು, ಬಹಳಷ್ಟು ಜನ ನಮ್ಮ ಜೊತೆಗೆ ಬಂದ್ರು, ಬಹಳಷ್ಟು ಜನ ಇದನ್ನು ಅರ್ಥ ಮಾಡ್ಕೊಂಡ್ರು. ಇಲ್ಲಪ್ಪ, ನಾವು ಕೋಮುವಾದಿ ಶಕ್ತಿಗಳಿಗೆ, ಫಾಸಿಸ್ಟ್ ಶಕ್ತಿಗಳಿಗೆ, BJP ಇಂಥ ರಾಜಕೀಯ ಪಕ್ಷಕ್ಕೆ ನಾವು ಸಹಾಯ ಮಾಡೋಕ್ಕಾಗಲ್ಲ. ನಾವು ಏನಿದ್ರೂ ಸೆಕ್ಯುಲರ್ ಪಾರ್ಟಿ, ಸೆಕ್ಯುಲರ್ ಸಿದ್ಧಾಂತ, ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತರು ನಾವೆಲ್ಲರೂ ಅಣ್ಣ ತಮ್ಮದರಾಗಿ ಬದುಕಬೇಕು. ಪ್ರೀತಿ ವಿಶ್ವಾಸದ ವಾತಾವರಣ, ಭ್ರಾತೃತ್ವದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರಬೇಕು. ಅದನ್ನು ನಾವು ಮುಂದೆ ಬರ್ಕೊಂಡು ಹೋಗ್ಬೇಕು ಅಂದರೆ ಕಾಂಗ್ರೆಸ್ಸೇ ಗೆಲ್ಲಬೇಕು. BJPಗಂತೂ ನಾವು ಅವಕಾಶ ಮಾಡಿಕೊಡಬಾರ್ದು ಅಂತ ಬಹಳಷ್ಟು ಜನ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಇನ್ನೂ ಬಹಳಷ್ಟು ಜನ ಮುಂದೆ ಸೇರ್ಕೋತಾರೆ. ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲ, ಎಲ್ಲ ಸಮುದಾಯಗಳಿಗೆ ನಾನು ಹೇಳಕ್ಕೆ ಇಷ್ಟ ಬಯಸ್ತೇನೆ. ಸಮಾಜವನ್ನು ಒಡೆಯೋದಕ್ಕೆ, ಬೇರೆ ಬೇರೆ ಮಾಡೋದಕ್ಕೆ, ವಿಷದ ಬೀಜ ಬಿತ್ತನೆ ಮಾಡೋದಕ್ಕೆ, ವಿಶೇಷವಾಗಿ ದುರ್ಬಲ ವರ್ಗದವರಿಗೆ, ದೀನ ದಲಿತ ಸಮಾಜಕ್ಕೆ, ಹಿಂದುಳಿದ ವರ್ಗಕ್ಕೆ ಮತ್ತು ಅಲ್ಪಸಂಖ್ಯಾತ ಸಮಾಜಕ್ಕೆ ಇವತ್ತು ಕಂಟಕ ಆಗಿರೋದು BJPಯ, RSSನ ಸಂಘ ಪರಿವಾರದ ಸಿದ್ಧಾಂತ. ಇಂಥ ಸಿದ್ಧಾಂತದ ವಿರುದ್ಧ ನಾವು ಹೋರಾಡಬೇಕಾಗಿದೆ ಹೊರತು, ನಮ್ಮಲ್ಲಿ ನಾವು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇದ್ರೂ ಸಹ ಕೆಲವು ಸತಿ ಒಮ್ಮೊಮ್ಮೆ ನಮಗೆ ಆ ಗಳಿಗೆಗೆ ಸಿಗ್ಬೇಕಂತ ಅವಕಾಶ ಸಿಗದೇ ಇದ್ರೂ ಸಹ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶಗಳು ಸಿಕ್ಕಿದ್ದಾವೆ, ಇನ್ನೂ ಕೂಡ ಸಿಗ್ತವೆ. ಕಾಂಗ್ರೆಸ್ ಒಂದೇ ಪಕ್ಷ ಅಲ್ಪಸಂಖ್ಯಾತರಿಗೆ ಇವತ್ತು ಪ್ರಾತಿನಿಧ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಆನ್ ರೆಕಾರ್ಡ್. ಏನು ಜನತಾದಳಿಂದ MLAs ಇದ್ದಾರಾ, MLCs ಇದ್ದಾರಾ? BJPಯವರಂತೂ ಬಿಡ್ಬಿಡಿ, ಅವರು ಅಲ್ಪಸಂಖ್ಯಾತರನ್ನು, ದಲಿತರನ್ನು, ಹಿಂದುಳಿದ ವರ್ಗದವ್ರಿಗೆ ಗುರಿಯಾಗಿ ರಾಜಕಾರಣ ಮಾಡ್ತಾರೆ. ಅವರಿಂದ ಅಪೇಕ್ಷೆ ಏನಿಲ್ಲ. ಆದರೆ ಬೇರೆ ಯಾವ ಪಕ್ಷ ನಮಗೆ ಸಹಾಯ ಮಾಡಿದೆ? ಯಾವ ಪಕ್ಷ ನಮಗೆ ಅವಕಾಶಗಳು ಕೊಟ್ಟಿದ್ದಾವೆ? ಇವತ್ತು 10 ಜನ ನಾವು ಶಾಸಕರಿದ್ದೀವಿ, ಕಾಂಗ್ರೆಸ್ ಪಕ್ಷದಿಂದಾನೇ ಇದ್ದೀವಿ. 4 ಜನ ಮೇಲ್ಮನೆ ಸದಸ್ಯರಿದ್ದಾರೆ, ಕೌನ್ಸಿಲರ್ಲಿ ಇದ್ದಾವೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಇದ್ದೀವಿ. ಯಾವ ಪಕ್ಷದಲ್ಲಿ ಇದ್ದೀವಿ?
ರಾಜ್ಯಸಭಾ ಮೆಂಬರ್ ಆಗಿದ್ದೀವಿ. ಇದೇ ರಾಜ್ಯದಿಂದ ನಾಸೀರ್ ಹುಸೇನ್ ಅವರು ಡೆಲ್ಲಿಯಲ್ಲಿದ್ದಾರೆ. ಅವ್ರು ಯಾವ ಪಕ್ಷದಲ್ಲಿದ್ದಾರೆ? ಇಬ್ರು ಮಂತ್ರಿಗಳು ಇವತ್ತಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ, ರಹೀಂ ಖಾನ್ ಅವರು ಇದ್ದಾರೆ. ಯಾವ ಪಕ್ಷದಲ್ಲಿ ಮಂತ್ರಿ ಆಗಿದ್ದಾರೆ? ಬಿಜೆಪಿಯಿಂದ ಮಂತ್ರಿ ಮಾಡಿದ್ರ? ಇವತ್ತು ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಸ್ಪೀಕರ್, ಇತಿಹಾಸದಲ್ಲೇ ಒಬ್ಬ ಅಲ್ಪಸಂಖ್ಯಾತ ಸ್ಪೀಕರ್ ಆಗಿರ್ಲಿಲ್ಲ, UT ಖಾದರ್ ಅವರು. ಒಳ್ಳೆ ಸಾಮರ್ಥ್ಯದಿಂದ ಇವತ್ತು ವಿಧಾನಸಭೆಯನ್ನು ನಡೆಸ್ತಾ ಇದ್ದಾರೆ. ಅವ್ರು ಯಾವ ಪಕ್ಷದವರು ಹೇಳಿ? ಕಾಂಗ್ರೆಸ್ನವರು. 22 ಜನ ರಾಜ್ಯದಲ್ಲಿ ಬೋರ್ಡ್ ಚೇರ್ಮನ್ಗಳಾಗಿದ್ದಾರೆ. ಸೊ ನಾವು ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಿಗೂ ಅವಕಾಶ ಕೊಟ್ಟಿದ್ದೀವಿ, ದಲಿತ ವರ್ಗಕ್ಕೂ ಅವಕಾಶ ಕೊಟ್ಟಿದ್ದೀವಿ, ಲಿಂಗಾಯತ್ ವರ್ಗಕ್ಕೂ ಅವಕಾಶ ಕೊಟ್ಟಿದ್ದೀವಿ, ಒಕ್ಕಲಿಗರಿಗೂ ಅವಕಾಶ ಕೊಟ್ಟಿದ್ದೀವಿ, ಹಿಂದುಳಿದ ವರ್ಗದಕ್ಕೂ ಅವಕಾಶ ಕೊಟ್ಟಿದ್ದೀವಿ. ಯಾರಿಗೂ ಧ್ವನಿ ಇಲ್ಲ ಸಣ್ಣ ಸಣ್ಣ ಹಿಂದುಳಿದ ವರ್ಗಗಳಿಗೆ ಕೂಡ ಅವಕಾಶ ಮಾಡಿ ಅಧಿಕಾರವನ್ನು ಹಂಚಿದ್ದೀವಿ. ಕಾಂಗ್ರೆಸ್ ಅಂದ್ರೆ ಎಲ್ಲರನ್ನು ಸಮಾನವಾಗಿ ನೋಡಿ ಅವ್ರಿಗೆ ಸಿಗ್ಬೇಕಂತ ಅಧಿಕಾರವನ್ನು ಹಂಚ್ತಕ್ಕಂಥ ಪಕ್ಷ. ಅದನ್ನು ಮಾಡಿದ್ದೀವಿ. ಒಂದು ಕಡೆ ಕೊಡದೆ ಆಗಿರ್ಬಹುದು, ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ನಾವು ನಾಯಕರು, ಯಾರು ನಾವು ನಾಯಕರಂತ ನಾವು ಮಾಡ್ಕೊಂಡಿದ್ದೇವೆ, ಅವ್ರದ್ದು ಕೂಡ ತಪ್ಪಿದೆ. ನಾವು ಒಂದೇ ಒಂದು ಕನ್ಸೆನ್ಸಸ್ ಕ್ಯಾಂಡಿಡೇಟ್, ಎಲ್ಲರಿಗೆ ಒಪ್ಪಿಗೆ ಆಗ್ಬೇಕಂತ ಒಂದು ಕ್ಯಾಂಡಿಡೇಟ್ನ ನಾವು ಪ್ರಪೋಸ್ ಮಾಡಿಲ್ಲ. ಮಾಡಿದ್ರೆ ಈ ಕ್ಷೇತ್ರದಲ್ಲೂ ಕೂಡ ಅವಕಾಶ ಸಿಕ್ಕೋದು, ಮುಂದೆನೂ ಕೂಡ ಸಿಕ್ಕುತ್ತೆ ಅಂತ ನನ್ಗೆ ಅವಕಾಶ ಇದೆ. ಕಾಂಗ್ರೆಸ್ ಸಿದ್ಧಾಂತ ಪ್ರಕಾರ ಅನುಕಂಪದ ಮೇಲೆ ಶಿವಶಂಕರ್ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೀರಿ. ಈಗ ಅನುಕಂಪ ಇದೆ, ಅನುಕಂಪ ಟಿಕೆಟ್ ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮೇಟರ್ ಮಗನಿಗೆ ಕೊಟ್ಟಿರ. ಹಾಗಾಗಿ 28ಕ್ಕೆ ಏನಾರ ಅಲ್ಪಸಂಖ್ಯಾತರ ಕೊಡಕ್ಕೆ ಏನಾರ 28ಕ್ಕೆ ಹೊಸ ಡಿಲಿಮಿಟೇಷನ್ ಆಗಿ ಹೊಸ ಕ್ಷೇತ್ರಗಳೇ ಆಗ್ತವೆ. ಆಟೋಮೆಟಿಕ್ ಆಗಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಕ್ಷೇತ್ರ ಆಗೋಗುತ್ತೆ. ನಿಶ್ಚಿತವಾಗೂ ಮುಂದಿನ ಚುನಾವಣೆಯಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಅವಕಾಶ ಸಿಕ್ಕುತ್ತೆ. ಜಮೀರ್ ಅಹಮದ್ ಸರ್ ಪ್ರಚಾರಕ್ಕೆ ಬರ್ತಾರ? ಬರ್ಬೇಕಲ್ಲ, ಅವರು ರಾಜ್ಯದ ಮಂತ್ರಿ ಆಗಿದಾರಲ್ಲ, ಬರ್ಲೇಬೇಕು, ಬರ್ತಾನೆ. ಈಗ ಸರ್ ಡಬಲ್ ಶೂಟರ್ ರಿಜ್ವಾನ್ ಅರ್ಷದ್ ಅಂತಾರೆ, ಟ್ರಿಪಲ್ ಶೂಟರ್ ಸಲೀಂ ಅಹಮದ್ ಅಂತಾರೆ. ಈಗ ಯಾವ ರಣರಂಗ ಎಣಿತಾ ಇದ್ದಾರೆ ಸರ್ ಇಲ್ಲಿ ರಣತಂತ್ರ? ನೀವು ಟ್ರಬಲ್ ಶೂಟರು ಬೇರೆ ಬೇರೆ ಈ ಟೈಟಲ್ ಇದೆಯಲ್ಲ. ನಾವೊಬ್ಬ ಕಾರ್ಯಕರ್ತ, ಪಕ್ಷದ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷ ಮತ್ತೆ ಸಾಮಾಜಿಕ ಕಾರ್ಯಕರ್ತ. ಸಮಾಜವನ್ನು ಒಗ್ಗೂಡಿಸ್ಬೇಕು ಅಂದ್ರೆ ನಾವು ಯಾವ ಶಕ್ತಿಗಳಿಗೆ ಅಧಿಕಾರ ಕೊಡಬೇಕು, ಯಾವ ಶಕ್ತಿಗಳಿಗೆ ಪರಾಜಯಿಸಬೇಕು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೋಮುವಾದಿ ಶಕ್ತಿಗಳಿಗೆ, ಅದು BJP ಇರಲಿ, SDPI ಇರಲಿ, ಬೇರೆ ಯಾವುದೇ ಪಕ್ಷ ಇರಲಿ, ಅಂಥ ಪಕ್ಷಗಳಿಗೆ ಸೋಲಿಸ್ಬೇಕು. ಸೆಕ್ಯುಲರ್ ಪಕ್ಷಗಳಿಗೆ ನಾವು ಗೆಲ್ಲಿಸ್ಬೇಕು. ಇವತ್ತು ನಮ್ಮ ಮತ್ತೆ BJP ಮಧ್ಯ ಇರ್ತಕ್ಕಂಥ ಈ ಚುನಾವಣೆ ನಿಶ್ಚಿತವಾಗ್ಲೂ ನಾವು ಗೆಲ್ತೇವೆ. ನಮ್ಮ ಬೆಂಬಲಕ್ಕೆ ಈ ದಕ್ಷಿಣ ಕ್ಷೇತ್ರದ ಜನ ನಿಂತವ್ರೆ. ಎಲ್ಲ ಜಾತಿಯ ಜನ, ಎಲ್ಲ ಧರ್ಮದ ಜನ ನಮ್ಮ ಜೊತೆ ನಿಂತಿದ್ದಾರೆ. ಬೈಕಾಟ್ ಕ್ಯಾಂಪೇನ್ ನಡೀತಾ ಇದೆ, ಮತದಾನ ಎಲ್ಲರೂ ಹಕ್ಕಾಗಿದೆ. ಇದರ ಬಗ್ಗೆ ನಾನು ಇಷ್ಟೇ ಹೇಳ್ತೀನಿ, ಎಲ್ಲರಿಗೂ ಯಾರು ಕೂಡ ತಮ್ಮ ಮತವನ್ನು ಬೈಕಾಟ್ ಮಾಡೋದಕ್ಕೆ ಹೋಗ್ಬಾರ್ದು. ಅಪರಾಧ ಸರ್ ಅದು. ಯಾಕೆ ಅಂತ ಹೇಳಿದ್ರೆ, ಮುಂದಿನ ತಿಂಗಳು, ಇದೇ ತಿಂಗಳು ಏಪ್ರಿಲ್ ತಿಂಗಳಲ್ಲೇ SIR ಅನೌನ್ಸ್ ಆಗುತ್ತೆ. SIR ಅಲ್ಲಿ ಯಾರಾದರೂ ಚುನಾವಣೆಗೆ ಮತಗಟ್ಟೆಗೆ ಹೋಗದೆ ವೋಟ್ ಮಾಡದೇ ಇದ್ರೆ ಬಹುಶಃ ಆ ಸಂದರ್ಭದಲ್ಲಿ ಅವರು ಅಲ್ಲಿ ಇದಾರೋ ಇಲ್ವೋ ಅಂತ ಬೇರೆ ಬೇರೆ ಪ್ರಶ್ನೆಗಳು ಉದ್ಭವ ಆಗ್ತವೆ. ಅವರು ನಿಜವಾಗ್ಲೂ ವೋಟರ್ಸಾ ಇಲ್ಲ ಅಂತ ಎಲ್ಲ ಆಗ್ತವೆ. ಆವಾಗ ಅದು ಇನ್ನೂ ದೊಡ್ಡ ಕಂಟಕ. ದಯವಿಟ್ಟು ಎಲ್ಲರೂ ವೋಟ್ ಹಾಕಕ್ಕೆ ಹೋಗಿ ಭಾಳ ಯೋಚನೆಯಿಂದ, ಪ್ರಜ್ಞೆಯಿಂದ ವೋಟ್ ಮಾಡಿ. ಒಂದು ಸೆಕ್ಯುಲರ್ ಪಾರ್ಟಿಗೆ ವೋಟ್ ಮಾಡಿ, ಒಂದು ಪ್ರೋಗ್ರೆಸಿವ್ ಪಾರ್ಟಿಗೆ ವೋಟ್ ಮಾಡಿ. ಮನೆ ಬೆಂಕಿ ಹಚ್ಚುವ ಪಾರ್ಟಿಗೆ ವೋಟ್ ಹಾಕಬಾರ್ದು. ಹಿಂದೂ ಮುಸಲ್ಮಾನರು ಬೇರೆ ಬೇರೆ ಮಾಡ್ತಕ್ಕಂಥ ಪಕ್ಷಕ್ಕೆ ವೋಟ್ ಹಾಕಬಾರ್ದು. ನೈಜ ಭಾರತೀಯರನ್ನು ಎಲ್ಲರಿಗೂ ಒಗ್ಗೂಡಿಸ್ತಕ್ಕಂಥ, ಎಲ್ಲ ಧರ್ಮವನ್ನು, ಎಲ್ಲ ಜಾತಿಯನ್ನು ಸಮಾನವಾಗಿ ನೋಡ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಅಂತ ನಾನು ಕಳ್ಕಳಿಯಿಂದ ಮನವಿ ಮಾಡ್ತೀನಿ. ಒಟ್ಟಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ನಿಮ್ಮ ಕಾಂಗ್ರೆಸ್ ಬಾವುಟ ಹಾರಿಸ್ತೀರಾ? ನಿಶ್ಚಿತವಾಗ್ಲೂ ಹಾರಿಸ್ತೀವಿ. ಹಿಂದೆನೂ ಕೂಡ ಕಾಂಗ್ರೆಸ್ ಗೆದ್ದಿದ್ದೇವೆ. ಈ ಚುನಾವಣೆ ಕೂಡ ಬಹಳ ಒಳ್ಳೆ ಲೀಡಲ್ಲಿ ಗೆಲ್ತಿವೆ. ಎಲ್ಲ ಕೋಮುವಾದಿ ಶಕ್ತಿಗಳಿಗೆ ಯಾರು ಬಹಳ ಆಸೆ ಇಟ್ಕೊಂಡಿದ್ದಾರೆ BJPಯವರೇ, ನೀವು ಎಲ್ಲರಿಗೂ ಅವತ್ತು ನಿರಾಶೆ ಆಗುತ್ತೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಬಾರಿ ದೊಡ್ಡ ಮಾರ್ಜಿನಿಂದ ಗೆಲ್ತಾರೆ. ಥ್ಯಾಂಕ್ ಯು.